ಸಿದ್ದರಾಮಯ್ಯನವರು ಸುತಗುಂಡರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಪರವಾಗಿ ಮತಯಾಚನೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸುತಗುಂಡರ ಗ್ರಾಮದಲ್ಲಿ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯ ಅಂಗವಾಗಿ ಸುತಗುಂಡರ ಗ್ರಾಮದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮೇಶ ಹೆಚ್ ಮೇಟಿ ಅವರ ಪರ ಮತಯಾಚಿಸಿದರು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ತಳಮಟ್ಟದ ಸಮುದಾಯದ ಜನರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದೆ. ಇಂತಹ ಹಲವಾರು ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ಬೇರೆ ರಾಜ್ಯದಲ್ಲಿ ಎಲ್ಲಿಯೂ ಇಂಥ ಯೋಜನೆಗಳನ್ನು ಮಾಡಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷವಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಸಚಿವರಾದ ಆರ್.ಬಿ. ತಿಮ್ಮಾಪುರ, ಬೈರತಿ ಸುರೇಶ್, ಶಿವಾನಂದ ಪಾಟೀಲ, ಹುನಗುಂದ ತಾಲೂಕಿನ ಶಾಸಕರಾದ ವಿಜಯಾನಂದ ಕಾಶಪ್ಪನವರ, ಬದಾಮಿ ತಾಲೂಕಿನ ಶಾಸಕರಾದ ಭೀಮೇಶ್ ಚಿಮ್ಮನಕಟ್ಟಿ ಹಾಗೂ ಬಾಗಲಕೋಟೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ ಪರ ಮತಯಾಚಿಸಿದರು. ವರದಿ ಸಂಗಮೇ. ಯಾರು ಹೋಗಿಲ್ಲ, ನಿಮ್ಗೆ ಹೋದ್ರ ಗೌರವ ಸಿಗ್ತೈತನಲ್ಲೇ? ಸಿಗಂಗಿಲ್ಲ. ಆದ್ರೆ ನಮ್ಮ ಮತ ಯಾರಿಗಿರ್ಬೇಕಂದ್ರೆ ನಮ್ಮ ಮಾತು ಕೇಳೋರ್ಗೆ, ನಮ್ಮ ಗೌರವ ಕೊಡೋರ್ಗೆ, ನಮ್ಮ ಮರ್ಯಾದೆ ಕೊಡೋರ್ಗೆ, ನಮ್ಮ ಕೆಲಸ ಮಾಡೋರ್ಗೆ ಕೊಡ್ಬೇಕು. ಮರ್ಯಾದೆ, ನಮ್ಮ ಓಟಿಗೆ ಮರ್ಯಾದೆ ಕೊಡ್ತಕ್ಕಂಥ ವ್ಯಕ್ತಿ ಯಾರದಾರಂದ್ರೆ ಯಂಗ್ ನಾಯಕ ಉಮೇಶ್ ಮೇಟಿ. ಈ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಈ ಪ್ರಚಾರದ ನೇತೃತ್ವವನ್ನು ವಹಿಸಿ ಇವತ್ತು ನಮ್ಮ ಸುತ್ತಗುಂಡ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರುವಂತ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಿರುವಂತಹ ಭಾಗ್ಯ ವಿಧಾತರು, ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲ ಬಡವರ ಹೊಟ್ಟೆಗೆ ಅನ್ನವನ್ನು ಕೊಟ್ಟು ಅನ್ನ ರಾಮಯ್ಯ ಎನಿಸಿಕೊಂಡಿರುವಂತಹ 17 ಬಜೆಟ್ಗಳನ್ನ ಮಂಡಿಸಿದಂತ ಏಕೈಕ ಮುಖ್ಯಮಂತ್ರಿಗಳು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಇವತ್ತು ಈ ವೇದಿಕೆಗೆ ಅತ್ಯಂತ ಸುತ್ತಗುಂಡದ ಗ್ರಾಮದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಚಿವ ಸಂಪುಟದ ಸದಸ್ಯರೇ ಹಾಗೂ ಎಲ್ಲ ಶಾಸಕರೇ ಹಾಗೂ ಮಾಜಿ ಶಾಸಕರೇ ಹಾಗೂ ಈ ಒಂದು ಉಪಚುನಾವಣೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಆತ್ಮೀಯ ಸೋದರರು, ಯುವ ಮುಖಂಡರಾದಂತ ಉಮೇಶ್ ಮೇಟಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಯಾವತ್ತು ಸುತ್ತಗುಂಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರುವಂತ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಅಭಿನಂದನೆಗೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಇವತ್ತು 5 ವರ್ಷಕ್ಕೆ ಒಮ್ಮೆ ಚುನಾವಣೆಯನ್ನು ನೋಡುವಂತ ಸಂದರ್ಭ. ಆದ್ರೆ ಇವತ್ತು ನಮ್ಮ ದಿವಂಗತ ಎಚ್.ವೈ. ಮೇಟಿ ಸಾಹೇಬರು 6 ಬಾರಿ ಶಾಸಕರಾಗಿ, 1 ಲೋಕಸಭಾ ಸದಸ್ಯರಾಗಿ ಇವತ್ತು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಒಬ್ಬ ಹಿರಿಯ ಜೀವಿಯಾಗಿ ನಿಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂತ ಆ ಪುಣ್ಯಾತ್ಮರ ಒಂದು ಅಕಾಲಿಕ ಮರಣದ ನಂತರ ಇವತ್ತು ಆಗಮಿಸಿರುವಂತ ಈ ಒಂದು ಚುನಾವಣೆಯನ್ನ ಇವತ್ತು ನಮ್ಮ ಕಡೆ ಹಳ್ಳಿ ಭಾಷೆದಾಗ ಒಂದು ಮಾತು ಹೇಳ್ತಾರೆ, ಕಟ್ಟಿಗೆ ಹೊಂದಿಸಬೇಕಾದ್ರಲ್ಲಿ ನಾವು ಒಟ್ಟಿಗೆ ವಿಧಾನಸಭೆ ಸದಸ್ಯರಾಗಿ ಚುನಾಯಿತರಾಗಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತೇನು ಈ ಸುತ್ತಗುಂಡರ ಗ್ರಾಮ ಹಾಗೂ ಇಲ್ಲಿ ಇರ್ತಕ್ಕಂಥ ನಾಯನಗಲಿ ಆಗ್ಲಿ, ಹಂಡ್ರಗಲ್ಲಾಗ್ಲಿ, ಮ್ಯಾಗೇರಿ ಆಗ್ಲಿ, ತದನಂತರ ನಾಗಸಂಕಿ, ಹೊಸೂರು ಈ ಭಾಗದ ಮತದಾರರು ಅವತ್ತಿನ ದಿವಸ ನೀವೆಲ್ಲ ನನಗೆ ಅತಿ ಹೆಚ್ಚಿನ ಮತಗಳಿಂದ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಬಹಳ ಋಣಿಯಾಗಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಾದ ನಂತರ 1994ರಲ್ಲಿ
ಅವಾಗಲೂ ಕೂಡ ಮತ್ತೊಮ್ಮೆ ನಾವು ಚುನಾವಣೆ ನಿಂತ ಸಂದರ್ಭದಲ್ಲಿ ತಾವು ಅತಿ ಹೆಚ್ಚಿನ ಮತಗಳಿಂದ ಆರಿಸಿ ಕಳಿಸಿದ್ರಿ. ಆದ್ದರಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಹಾಗೂ ಬಿಡ್ತಾರೆ, ಅವ್ರನ್ನೇ ಅವ್ರು ಬಿಡ್ತಾರೆ. ನೀವು ಅನೇಕ ಉದಾಹರಣೆ ತೆಗೆದು ನೋಡ್ರಿ. ಇವತ್ತು ಯಾವಾಗ ವಾಜಪೇಯಿ ಅವರು, ಅದ್ವಾನಿ ಅವರು ಇಬ್ಬರೇ ಬಿಜೆಪಿಯನ್ನ ಕಟ್ಟಿದ್ರು. ಆದ್ರೆ ದುರ್ದೈವಶ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಯಾರನ್ನಾದ್ರೂ ದೂರ ಇಟ್ಟಿದ್ರೆ ಅದು ಮೊದಲ ಅದ್ವಾನಿ ಅವರು ಅನ್ನೋದು ನೀವು ಯಾರು ಕೂಡ ಮರಿಬಾರ್ದು. ಇವತ್ತು ಅದೇ ತರ ಇಲ್ಲಿ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಒಂದು ಉದಾಹರಣೆ ಐತಿ. ಅನಂತ್ ಕುಮಾರ್ ಹೆಗಡೆ ಒಬ್ರು MP ಬಿಜೆಪಿಯನ್ನ ನಿರಂತರವಾಗಿ ಕಡಿತಕ್ಕಂಥ ವ್ಯಕ್ತಿ. 2018ರಲ್ಲಿ ಅವರ ಅಕಾಲಿಕ ಮರಣ ಆದ್ರೆ ಅವ್ರ ಮನೆತನಕ್ಕೂ ದೂರಿಟ್ರು. ಆದ್ರೆ ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಸತ್ತವ್ರ ಮಗ ಯಾರ ಕೈಯಲ್ಲಪ್ಪ ಅಂದ್ರೆ ಇದ್ದವ್ರ ಕೈಯಲ್ಲಿ ಅಂತ ಹೇಳಿ ತಾವೆಲ್ಲ ಅವರನ್ನ ಆಯ್ಕೆ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಮಾತನಾಡಿದಂಥವರು ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಈ ಉಪಚುನಾವಣೆ ಆಕಸ್ಮಿಕವಾಗಿ ಬಂದಂತ ಚುನಾವಣೆ ಇದು. ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. HY ಮೇಟಿಯವರು ನಿಧನರಾಗ್ತಾರೆ ಅಂತಕ್ಕಂಥದ್ದು ಯಾವ ಸೂಚನೆಗಳು ಇರಲಿಲ್ಲ, ಯಾವ ಚಿಹ್ನೆಗಳು ಇರಲಿಲ್ಲ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರು ನಿಧನರಾದರಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಖಾಲಿಯಾಯಿತು. ಈ ಖಾಲಿಯಾದಂತ ಜಾಗವನ್ನ ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಇಲ್ಲದೆ ಹೋದರೆ ಕಾನೂನು ರೀತಿಯ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀಬೇಕು. ಮಧ್ಯದಲ್ಲಿ ನಿಧನರಾದರೆ ಆ ಜಾಗ ಹಾಗೆ ಖಾಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಭರ್ತಿ ಮಾಡಲೇಬೇಕು. ಆದ್ರಿಂದ ಈ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ HY ಮೇಟಿ ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಅವರ ಸ್ವಂತ ಮಗ ಉಮೇಶ್ ಮೇಟಿ ಅವರನ್ನ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನಾಲ್ಕು ಜನರು ಕೂಡ ಟಿಕೆಟ್ ಕೇಳಿದ್ರು. ನಮ್ಮಲ್ಲಿ ಯಾರಿಗಾರು ಕೊಡಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಕಾಂಗ್ರೆಸ್ನ ಸಂಪ್ರದಾಯ ಮತ್ತು ಪದ್ಧತಿ, ಯಾರು ನಿಧನರಾಗ್ತಾರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಮತ್ತು ಅದು ಯಾವಾಗಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ರೀತಿ. ಅದಕ್ಕೋಸ್ಕರ ಅವ್ರ ಕುಟುಂಬ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿತು. ನಾನು ಕರೆದು ಮಾತನಾಡಿದ್ದೆ, ನಿಮ್ಮಲ್ಲಿ
ಟಿಕೆಟ್ ಕೊಡ್ತೀವಿ, ಯಾರಿಗಾದ್ರೂ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರ 4 ಮಕ್ಕಳ ಟಿಕೆಟ್ ಕೇಳಿದವರಲ್ಲಿ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. HY ಮೇಟಿ ಅವರು 5 ಬಾರಿ ಶಾಸಕರಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಮಂತ್ರಿನೂ ಕೂಡ ಆಗಿದ್ರು. ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯ ಮನುಷ್ಯ. ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿದ್ದಾಗ ಜನತಾದಳದಲ್ಲಿದ್ದರು, ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಿಷ್ಠಾವಂತ ಸದಸ್ಯನಾಗಿ ಕಾರ್ಯಕರ್ತನಾಗಿ ದುಡಿತಾ ಇದ್ರು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವರು ಮಧ್ಯದಲ್ಲೇ ಕಾಲ ಆಯ್ತಾರೆ ಅಂತೇಳಿ. ಆದರೆ ಆಗಿದೆ.